ವೀಕ್ಷಕರೇ, ಒಬ್ಬಳು ಮಹಿಳೆ ಲಾರಿ ಓಡಿಸಿಕೊಂಡು ಹೈವೇ ಮೇಲೆ ಬರ್ತಾರೆ. ಆಶ್ಚರ್ಯಕ್ಕೆ ಒಳಗಾದ ಪೊಲೀಸ್ ಅಧಿಕಾರಿಗಳು ಮಹಿಳೆಗೆ ಸೆಲ್ಯೂಟ್ ಮಾಡ್ತಾರೆ. ಭಾರತ ದೇಶದಲ್ಲಿ ನಿಜವಾಗಿಯೂ ನಡೆದಿರುವ ಒಂದು ಅದ್ಭುತ ಘಟನೆ ಇದು. ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಮಹಿಳೆ ಭಾರತ ದೇಶದಲ್ಲೇ ಮೊದಲ ಟ್ರಕ್ ಡ್ರೈವರ್. ಇವರ ಹೆಸರು ದಿಲಿಶಾ ಡೇವಿಸ್. ಈಕೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ತುಂಬ ಫೇಮಸ್. ಈಕೆಯ ಸಾಧನೆಗೆ ಪ್ರಪಂಚದಾದ್ಯಂತ ಅಭಿಮಾನಿಗಳಾಗಿದ್ದಾರೆ. ದಿಲಿಶಾ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಪಡೆದ ಭಾರತ ದೇಶದ ಮೊಟ್ಟಮೊದಲ ಮಹಿಳೆ. ಕೇರಳ ಮೂಲದ ದಿಲಿಶಾ ಡೇವಿಸ್ ಓದಿನಲ್ಲೂ ನಂಬರ್ 1. ಕಾಮರ್ಸ್ ವಿಚಾರವಾಗಿ ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ಮುಗಿಸಿದ್ದಾರೆ. ಇವರು ಜನಿಸಿದ್ದು ಬಡ ಕುಟುಂಬದಲ್ಲಿ. ಇವರ ತಂದೆ ಡೇವಿಸ್ ಟ್ರಕ್ ಡ್ರೈವರ್, ತಾಯಿ ತೆರೆಸಾ ಗೃಹಿಣಿಯಾಗಿದ್ದಾರೆ. ದಿಲಿಶಾ ತಂದೆ ರೀತಿಯಲ್ಲೇ ತಾನು ಕೂಡ ಟ್ರಕ್ ಓಡಿಸಬೇಕು ಅಂತ 10ನೇ ವಯಸ್ಸಿನಲ್ಲೇ ಬಯಸಿದ್ದಳು. ಒಬ್ಬಳು ಹೆಣ್ಣು ಲಾರಿ ಓಡಿಸಿಕೊಂಡು ಜೀವನ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಅದು ಸಾಧಾರಣವಾದ ವಿಚಾರ ಅಲ್ಲ. ದಿಲಿಶಾಗೆ 18 ವರ್ಷ ವಯಸ್ಸಾದಾಗ 4 ವೀಲರ್ ಲೈಸೆನ್ಸ್ ಪಡೆಯುತ್ತಾಳೆ. ನಂತರ ತನ್ನ ತಂದೆ ಹತ್ರ ಟ್ರಕ್ ಓಡಿಸೋದು ಹೇಳಿಕೊಡುವಂತೆ ಕೇಳ್ತಾಳೆ. ಆದರೆ ತಂದೆ ಅದನ್ನು ನಿರಾಕರಿಸುತ್ತಾರೆ. ನಂತರ ಇವರ ತಂದೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೀಡಾಗುತ್ತಾರೆ. ಆಗ ಇವರಿಂದ ಟ್ರಕ್ ಓಡಿಸೋಕ್ಕೂ ಆಗೋದಿಲ್ಲ. ಬೇರೆ ಬೇರೆ ಡ್ರೈವರ್ಸ್ಗಳು ಬೇರೆ ಬೇರೆ ಶಿಫ್ಟಲ್ಲಿ ಬ್ಯುಸಿ ಇರ್ತಾರೆ. ಇವರ ಟ್ರಕ್ ಓಡಿಸೋಕೆ ಯಾರೂ ಇರಲ್ಲ. ಕೆಲಸವೆಲ್ಲ ಅರ್ಧಕ್ಕೆ ನಿಂತಿದೆ ಅಂತ ಚಿಂತೆಗೆ ಒಳಗಾದ ಡೇವಿಸ್ ಆಗ ದಿಲಿಶಾ, ಚಿಂತಿಸಬೇಡಿ, ನಾನು ಟ್ರಕ್ ಓಡಿಸಿ ಕೆಲಸವನ್ನು ಮುಗಿಸುತ್ತೇನೆ ಎಂದು ಟ್ರಕ್ ಓಡಿಸಲು ಮುಂದಾಗುತ್ತಾಳೆ. ತಂದೆಯ ಅನಾರೋಗ್ಯ ಕಾರಣದಿಂದಾಗಿ ಟ್ರಕ್ ಮಾಲೀಕರ ಬಳಿ ಹೋದ ದಿಲಿಶಾ, ನಾನು ಟ್ರಕ್ ಓಡಿಸುತ್ತೇನೆ ಅಂತ ಅನುಮತಿ ಪಡೆದು ಆಯಿಲ್ ಟ್ಯಾಂಕರನ್ನು ಓಡಿಸಲು ಶುರು ಮಾಡ್ತಾಳೆ. ದಿಲಿಶಾ ಪ್ರತಿದಿನ 200ರಿಂದ 300 ಕಿಲೋಮೀಟರ್ ಟ್ರಕ್ ಓಡಿಸಿ ಸಂಪಾದನೆ ಮಾಡ್ತಾಳೆ. ಅಷ್ಟೇ ಅಲ್ಲ, ವಾರದಲ್ಲಿ 3 ಬಾರಿ ಕೊಚ್ಚಿಯಿಂದ ಮಲಪ್ಪುರಂವರೆಗೆ ಟ್ರಕ್ ಚಲಾಯಿಸಿ ತಿಂಗಳಿಗೆ 15,000ಕ್ಕೂ ಹೆಚ್ಚು ಸಂಪಾದನೆ ಮಾಡಿ ತೋರಿಸುತ್ತಾಳೆ. ಕೆಲಸ ಮುಗಿಸಿಕೊಂಡು 3 ಗಂಟೆಗೆ ಮನೆಗೆ ಬರುತ್ತಿದ್ದಳು. ನಂತರ ಸಂಜೆ ಕಾಲೇಜಿಗೆ ಹೋಗುತ್ತಿದ್ದಳು. ರಾತ್ರಿ 1 ಗಂಟೆ ತನಕ ವಿದ್ಯಾಭ್ಯಾಸ ಮಾಡುತ್ತಿದ್ದಳು. ಓದಿನಲ್ಲೂ ಕೂಡ ಯಶಸ್ವಿಯಾಗಿ MCOM ಕೂಡ ಮುಗಿಸುತ್ತಾಳೆ. ಒಂದು ದಿನ ಶಿಫ್ಟ್ ಅನುಸಾರ ಟ್ರಕ್ ಚಲಿಸುತ್ತಾ ಒಂದು ಚೆಕ್ ಪೋಸ್ಟನ್ನು ದಾಟಿಕೊಂಡು ಹೋದ ದಿಲಿಶಾ ಅವರನ್ನು ಕಂಡ ಇನ್ಸ್ಪೆಕ್ಟರ್ ಲೇಡಿ ಡ್ರೈವರ್ ಅಂತ ಆಶ್ಚರ್ಯಗೊಂಡು ಈಕೆಯ ಬಳಿ ಲೈಸೆನ್ಸ್ ಇರೋದಿಲ್ಲ ಅಂದುಕೊಂಡು ಮುಂದಿನ ಚೆಕ್ ಪೋಸ್ಟಲ್ಲಿ ದಿಲಿಶಾ ಅವರ ಟ್ರಕ್ಕನ್ನು ತಡೆಯುವಂತೆ ಅಲ್ಲಿನ ಪೊಲೀಸರಿಗೆ ಸೂಚಿಸುತ್ತಾರೆ. ನಂತರ ಚೆಕ್ ಪೋಸ್ಟ್ ಸಿಬ್ಬಂದಿಗಳು ದಿಲಿಶಾ ಅವರ ಟ್ರಕ್ಕನ್ನು ತಡೆಯುತ್ತಾರೆ. ಪೊಲೀಸ್ ಅಧಿಕಾರಿಯು ಲೈಸೆನ್ಸ್ ಎಲ್ಲಿ ಅಂತ ಕೇಳ್ತಾರೆ. ಆಗ ದಿಲಿಶಾ ಲೈಸೆನ್ಸ್ ತೋರಿಸುತ್ತಾಳೆ. ಇದನ್ನು ಕಂಡ ಅಧಿಕಾರಿಗಳು ಫುಲ್ ಶಾಕ್ ಆಗ್ತಾರೆ. ದಿಲಿಶಾ ಅವರ ಕತೆ ಕೇಳಿ ಅಭಿನಂದಿಸುತ್ತಾರೆ. ಅಷ್ಟೇ ಅಲ್ಲ, ದಿಲಿಶಾ ಟ್ರಕ್ ಓಡಿಸೋದನ್ನು ವಿಡಿಯೋ ಮಾಡಿ ಜಾಲತಾಣಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಅಪ್ಲೋಡ್ ಮಾಡ್ತಾರೆ. ವಿಡಿಯೋ ವಿಶ್ವದಾದ್ಯಂತ ವೈರಲ್ ಆಗುತ್ತೆ. ಆಯಿಲ್ ಟ್ಯಾಂಕರ್ ಚಲಿಸುವ ಭಾರತ ದೇಶದ ಪ್ರಥಮ ಮಹಿಳೆ ಎಂಬ ಬಿರುದು ಕೂಡ ದಿಲಿಶಾಗೆ ಸಿಗುತ್ತೆ. ಈ ವಿಷಯ ತಿಳಿದು ಹಲವು ಮಾಧ್ಯಮಗಳು ಕೂಡ ಇವರನ್ನು ಸಂದರ್ಶನ ಮಾಡ್ತಾರೆ. ಈ ವಿಷಯ ತಿಳಿದ ದುಬೈನ ಪ್ರತಿಷ್ಠಿತ ಕಂಪನಿಯೊಂದು ದಿಲಿಶಾಗೆ ಟ್ರಕ್ ಓಡಿಸುವ ಕೆಲಸದ ಆಫರ್ ಮಾಡ್ತಾರೆ. ಈ ಆಫರನ್ನು ಒಪ್ಪಿಕೊಂಡ ದಿಲಿಶಾ ದುಬೈಗೆ ಹೋಗಿ ಟ್ರಕ್ಕನ್ನು ಓಡಿಸುತ್ತಾ ಇದ್ದಾರೆ. ವಾರದಲ್ಲಿ 3 ದಿನ ಕೆಲಸ. ತಿಂಗಳಿಗೆ ಸಂಬಳ ಎಷ್ಟು ಗೊತ್ತಾ? ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚಿದೆ. ಟ್ರಕ್ ಓಡಿಸುತ್ತಾ ತಂದೆಯ ಆಸೆಯಂತೆ ಕೈತುಂಬ ಸಂಬಳ ಪಡೆಯುತ್ತಾ ಇದ್ದಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.